Hey guys, welcome to Vedant Pathashala. ಇವತ್ತು ನಾವು ಕನ್ನಡ ಟು ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಅನ್ನು ನೋಡ್ತಾ ಹೋಗ್ತೀವಿ. ಈಗ ನಾನು ನಿಮಗೆ ಒಂದು ಪ್ಯಾರಾಗ್ರಾಫ್ ಅನ್ನು ತೋರಿಸ್ತಾ ಇದ್ದೀನಿ. ಈ ಕನ್ನಡ ಪ್ಯಾರಾಗ್ರಾಫ್ ಅನ್ನು ಇಂಗ್ಲಿಷ್ ಭಾಷೆಗೆ ಅನುವಾದ ಅಥವಾ ಭಾಷಾಂತರ ಮಾಡಬೇಕಾಗಿದೆ. ಮೊದಲನೇ ವಾಕ್ಯವನ್ನು ತಗೊಳ್ತಾ ಇದ್ದೀನಿ, ಓದೋಣ ಏನಿದೆ ಅಂತ. 2020 ಫೆಬ್ರವರಿಯಲ್ಲಿ ಭೂತಾನ್ ದೇಶದ ಸರ್ಕಾರವು ಸುಸ್ಥಿರ ಅಭಿವೃದ್ಧಿ ಶುಲ್ಕವನ್ನು ವಿಧಿಸಲು ಆರಂಭಿಸಿದೆ. ಓಕೆ, ಇಲ್ಲಿ 2020 ಇದೇ ರೀತಿಯಲ್ಲಿ ತಗೊಳ್ತೀವಿ. ಫೆಬ್ರವರಿ ಇದನ್ನು ಕೂಡ ಹೀಗೆ ತಗೊಳ್ತೀವಿ, ಯಾವುದೇ ಬದಲಾವಣೆ ಇಲ್ಲ. ಭೂತಾನ್ ಇದು ಕೂಡ ಹೀಗೆ ಇರುತ್ತೆ. ಇಷ್ಟು ಯಾವುದೇ ಬದಲಾವಣೆ ಇಲ್ಲದೆ ಇಂಗ್ಲಿಷ್ ನಲ್ಲಿ ಬರಿತಾ ಹೋಗ್ತೀವಿ. ಎಲ್ಲಿ ಅಂತ ಕೊಟ್ಟಿದ್ದಾರೆ, ಇದನ್ನ ಇನ್ ಅಂತ ತಗೊಳ್ತೀವಿ. ಇನ್ ಫೆಬ್ರವರಿ 2020 ಇದು ಹೀಗೆ ಬರುತ್ತೆ. ಭೂತಾನ್, ಫೈನ್, ಲೆಟ್ಸ್ ಟೇಕ್ ಆಸ್ ಇಟ್ ಈಸ್. ದೇಶದ ಅಂತ ಹೇಳಿದ್ದಾರೆ. ದೇಶ ಅಂದ್ರೆ ಕಂಟ್ರಿ, ದೇಶದ ಅಂದ್ರೆ ಕಂಟ್ರೀಸ್ ಅಂತ ತಗೊಳ್ಬಹುದು. ಸರ್ಕಾರವು, ಸರ್ಕಾರ ಅಂತಂದ್ರೆ ಗವರ್ನಮೆಂಟ್ ಅಂತ ಇಲ್ಲಿ ನಾವು ತಗೊಳ್ಬಹುದಾಗಿದೆ. ನೆಕ್ಸ್ಟ್ ಆಫ್ಟರ್ ದಿಸ್ ಸುಸ್ಥಿರ ಅಭಿವೃದ್ಧಿ ಅಂತ ಕೊಟ್ಟಿದ್ದಾರೆ. ಸುಸ್ಥಿರ ಅಂದ್ರೆ ಸಸ್ಟೈನಬಲ್ ಅಂತ ತಗೊಳ್ಬಹುದು. ಅಭಿವೃದ್ಧಿ ಡೆವಲಪ್ಮೆಂಟ್. ಓಕೆ, ದೆನ್ ಆಫ್ಟರ್ ದಿಸ್ ಶುಲ್ಕ, ಶುಲ್ಕ ಇನ್ ದ ಸೆನ್ಸ್ ಫೀಸ್. ವಿಧಿಸಲು, ವಿಧಿಸಲು ಅಂದ್ರೆ ಚಾರ್ಜ್ ಅಂತ ತಗೊಳ್ಬಹುದು. ಆರಂಭಿಸಿದೆ, ಇದನ್ನ ಸ್ಟಾರ್ಟೆಡ್ ಅಂತನಾದ್ರೂ ತಗೊಳ್ಳಿ ಅಥವಾ ಬಿಗನ್ ಹೀಗಾದ್ರೂ ತಗೊಳ್ಳಿ, ಎನಿಥಿಂಗ್ ಇಸ್ ಓಕೆ. ಅಂಡ್ ಇಲ್ಲಿ ನಾನು ಬಳಸಿರುವಂತಹ ವರ್ಬ್ ಅಥವಾ ಕ್ರಿಯಾಪದ ವರ್ಬ್ ಥರ್ಡ್ ಫಾರ್ಮ್ ಅಂದ್ರೆ ಪಾಸ್ಟ್ ಪಾರ್ಟಿಸಿಪಲ್. ಏನಿದು ಪಾಸ್ಟ್ ಪಾರ್ಟಿಸಿಪಲ್ ಅಂತ ನೀವು ತಿಳ್ಕೊಬೇಕು ಅಂದ್ರೆ ನಿಮಗೆ ಟೆನ್ಸಸ್ ನ ಬಗ್ಗೆ ಗಮನ ಇರಬೇಕಾಗತ್ತೆ. ಈಗ ಸ್ವಲ್ಪ ಇಲ್ಲಿ ಗಮನ ಕೊಡಿ. ಐ ಅಂತ ಒಂದು ಮೆಸೇಜ್ ಪಾಪಪ್ ಆಗ್ತಾ ಇದೆ, ಅಲ್ಲಿ ಕ್ಲಿಕ್ ಮಾಡ್ತಿದ್ದ ಹಾಗೆ ನಿಮಗೆ ನಾನು ತುಂಬಾನೇ ಸಿಂಪಲ್ ಆಗಿ ಬೇಸಿಕ್ ಇಂಗ್ಲಿಷ್ ಗ್ರಾಮರ್ ಅನ್ನ 10 ಕ್ಲಾಸಸ್ಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಅಲ್ಲಿ ನಿಮ್ಗೆ ಸಿಗುತ್ತಾ ಇನ್ಫಾರ್ಮೇಶನ್ ಎಲ್ಲ. ಅಲ್ಲಿ ಹೋಗಿ ನೀವು ಟೆನ್ಸಸ್ ನ ಅಥವಾ ಗ್ರಾಮರ್ ಅನ್ನ PSI ಪರೀಕ್ಷೆಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಅಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಹೋಗಿ ಅದನ್ನು ನೋಡಿ ಕಲ್ತು ಅದಾದ್ಮೇಲೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದಾಗಿದೆ. ಫೈನ್, ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಎಲ್ಲ ಕಂಪ್ಲೀಟ್ ಆಯ್ತು. ಈಗ ಅರ್ಥ ಮಾಡ್ಕೊಳ್ಳೋಣ ಏನ್ ಹೇಳ್ತಾ ಇದಾರೆ ಅಂತ. ಇಲ್ಲಿ ಒಂದು ದೇಶದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆ ದೇಶ ಯಾವುದು? ಭೂತಾನ್ ದೇಶ. ಭೂತಾನ್ ದೇಶ ಏನ್ ಮಾಡಿದೆ ಅಂತ ಅಂದ್ರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಫೀಸ್ ಏನಿದೆ ಅದನ್ನ ಚಾರ್ಜ್ ಮಾಡೋದಕ್ಕೆ ಈ ಹಿಂದೆ ಪ್ರಾರಂಭಿಸ್ಬಿಟ್ಟಿದೆ. ಪಾಸ್ಟ್ ಪಾರ್ಟಿಸಿಪಲ್ ಅಂದ್ರೆ ಪಾಸ್ಟ್ ಅಲ್ಲಿ ನಡೆದಿರೋದನ್ನ ಈಗ ಹೇಳ್ತಾ ಇರ್ತೀವಿ. ಯಾವಾಗಿನಿಂದ? ಫೆಬ್ರವರಿ 2020ರಿಂದ. ಈಗ ನಾವು ಮಾರ್ಚ್ ನಲ್ಲಿ ಇದ್ದೀವಿ. ನಾನ್ ಮಾತಾಡ್ತಾ ಇರೋದು ಹೋದ ತಿಂಗಳ ಬಗ್ಗೆ. ಸೊ ಇದೇನಾಯ್ತು, ಪಾಸ್ಟ್ ಅಲ್ಲಿ ಬಂತು. ಫೈನ್, ಲೆಟ್ಸ್ ಟೇಕ್ ಸಬ್ಜೆಕ್ಟ್ ನೌ. ಸಬ್ಜೆಕ್ಟ್ ಏನಾಗ್ಬೇಕಾಗತ್ತೆ ಅಂತ ಅಂದ್ರೆ ಈ ಭೂತಾನ್ ದೇಶ ಏನಿದೆ ಇದು ನಮ್ಮ ಸಬ್ಜೆಕ್ಟ್ ಆಗ್ಬೇಕಾಗತ್ತೆ. ಏನು ಕ್ರಿಯೆನ ನಡೆಸ್ತಾ ಇರೋದು? ಇದು ಚಾರ್ಜ್ ಮಾಡ್ತಾ ಇರುವಂತ ಕ್ರಿಯೆನ ನಡೆಸ್ತಾ ಇರೋದು. ಯಾವ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಇವರು ಚಾರ್ಜ್ ಮಾಡ್ತಾ ಇದ್ದಾರೆ? ಅದು ನಮ್ಮ ಆಬ್ಜೆಕ್ಟ್ ನಲ್ಲಿ ಬರುತ್ತೆ. ದಟ್ ಈಸ್ ನಥಿಂಗ್ ಬಟ್ ಸಸ್ಟೈನಬಲ್ ಡೆವಲಪ್ಮೆಂಟ್. ಯಾವಾಗಿನಿಂದ ಅಂತ ಹೇಳಿದ್ದಾರೆ? ಇನ್ ಫೆಬ್ರವರಿ 2020. ನೀವು ಬೇಕಿದ್ದಲ್ಲಿ ಇದನ್ನ ಲಾಸ್ಟ್ ಅಲ್ಲಾದ್ರೂ ತಗೊಳ್ಬಹುದು ಅಥವಾ ಇದನ್ನ ಈ ಸಬ್ಜೆಕ್ಟ್ ನೊಂದಿಗೆ ಆದ್ರೂ ತಗೊಳ್ಬಹುದಾಗಿದೆ. ನೌ ಐ ಆಮ್ ಗಿವಿಂಗ್ ಯು ದ ಟೈಮ್ ಟು ಟ್ರೈ ದಿಸ್ ಸೆಂಟೆನ್ಸ್. ಓಕೆ, ನೀವು ಇದನ್ನ ಟ್ರೈ ಮಾಡಬೇಕು ಅಂತ ಇದ್ದಲ್ಲಿ ವಿಡಿಯೋನ ಪಾಸ್ ಮಾಡಿ ಇದನ್ನ ನೀವು ಟ್ರೈ ಮಾಡಿ ಹೇಗೆ ಇದನ್ನ ಬರಿಬಹುದು ಅಂತ ನಿಮ್ಗೂ ಒಂದು ಐಡಿಯಾ ಬರುತ್ತೆ. ಅದಾದ್ಮೇಲೆ ವಿಡಿಯೋನ ಪ್ಲೇ ಮಾಡಿ. ನೆಕ್ಸ್ಟ್ ನಿಮ್ಗೆ ಇದರ ಎಕ್ಸ್ಪ್ಲನೇಷನ್ ಸಿಗ್ತಾ ಹೋಗುತ್ತೆ. ಈಗ ನಾನು ನಿಮ್ಗೆ ಎಕ್ಸ್ಪ್ಲನೇಷನ್ ಅನ್ನ ತೋರಿಸ್ತಾ ಇದ್ದೀನಿ, ಗಮನ ಇಟ್ಟು ನೋಡ್ಕೊಳ್ಳಿ. ಇನ್ ಫೆಬ್ರವರಿ 2020 ದಿ ಗವರ್ನಮೆಂಟ್ ಆಫ್ ಭೂತಾನ್ ಹ್ಯಾಸ್ ಬಿಗನ್ ಚಾರ್ಜಿಂಗ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಫೀಸ್. ಈ ರೀತಿಯಲ್ಲಿದೆ. ಇದನ್ನ ಹೀಗೂ ಬರೀಬಹುದು. ಇನ್ ಫೆಬ್ರವರಿ 2020 ಭೂತಾನ್ ಕಂಟ್ರೀಸ್ ಗವರ್ನಮೆಂಟ್ ಹ್ಯಾಸ್ ಬಿಗನ್ ಚಾರ್ಜಿಂಗ್. ಇದನ್ನ ಬೇಕಿದ್ರೆ ತೆಗೆದು ಇದನ್ನ ಬರ್ಕೊಳ್ಬಹುದು. ನೀವು ಇದನ್ನೇ ಬರೀತೀರಾ ಅಂದ್ರೆ ಇಲ್ಲಿ ಕಂಟ್ರಿನ ನಾವು ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಹೇಳ್ದೆ, ಎರಡರಲ್ಲಿ ಯಾವುದನ್ನಾದ್ರೂ ಬಳಸಿ, ಎರಡು ಕೂಡ ಕರೆಕ್ಟ್ ಆಗಿ ಇರುತ್ತೆ.
ಅಥವಾ ಇದನ್ನ ನೀವು ಭೂತಾನ್ ಕಂಟ್ರೀಸ್ ಗವರ್ನಮೆಂಟ್ ಹ್ಯಾಸ್ ಬಿಗನ್ ಚಾರ್ಜಿಂಗ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಫೀಸ್ ಫ್ರಮ್ ಫೆಬ್ರವರಿ 2020 ಈ ರೀತಿಯಲ್ಲಿ ತಗೊಳ್ಬಹುದು. ಹಾಗೆ ತಗೊಳ್ಬೇಕು ಅಂದಾಗ ಇಲ್ಲಿ ನಮ್ಗೆ ಫೆಬ್ರವರಿ ಇಂದ ಅಂತ ಬರ್ಬೇಕಿತ್ತು. ಇನ್ನನ್ನ ಮೆನ್ಷನ್ ಮಾಡಿರೋದಕ್ಕೆ ನಾನು ಇದನ್ನ ಸ್ಟಾರ್ಟಿಂಗ್ ನಲ್ಲಿ ತಗೊಂಡಿದ್ದೀನಿ. ಇಸ್ ಇಟ್ ಕ್ಲಿಯರ್? ಮೊದಲಿಗೆ ನಾವು ಯಾವಾಗ ಅನ್ನುವಂಥ ಪ್ರಶ್ನೆಗೆ ಉತ್ತರ ಕೊಟ್ಟು ಅದಾದ್ಮೇಲೆ ಎಲ್ಲಿ ವೇರ್ ಅನ್ನುವಂಥ ಮುಂದಿನ ಪ್ರಶ್ನೆಗೆ ಉತ್ತರ ಕೊಟ್ಟು ಏನನ್ನ ಚಾರ್ಜ್ ಮಾಡ್ತಾ ಇದ್ದಾರೆ ಅಂತ ಕೊನೆಯಲ್ಲಿ ಹೇಳ್ತಾ ಇದ್ದೀವಿ. ಇಲ್ಲೂ ಕೂಡ ನಾನು ಹಿಂದೆ ನಿಮ್ಗೆ ಏನಿಲ್ಲಿ ತಿಳಿಸಿದೆ ಸಬ್ಜೆಕ್ಟ್ ವರ್ಬ್ ಹಾಗೂ ಆಬ್ಜೆಕ್ಟ್ ಅದರ ಬೇಸಿಸ್ ನ ಮೇಲೆನೆ ಟ್ರಾನ್ಸ್ಲೇಟ್ ಮಾಡಿರೋದು. ನಾನಿಲ್ಲಿ ಸಬ್ಜೆಕ್ಟ್ ಅನ್ನ ಮಾರ್ಕ್ ಮಾಡ್ತಾ ಹೋಗ್ತೀನಿ, ಗಮನ ಇಟ್ಟು ನೋಡ್ಕೊಳ್ಳಿ. ನಮ್ಮ ಸಬ್ಜೆಕ್ಟ್ ಏನಾಗುತ್ತೆ ಅಂತಂದ್ರೆ ಭೂತಾನ್ ಏನು ಮಾಡ್ತಾ ಇದೆ ಅಥವಾ ಏನು ಕೆಲಸವನ್ನ ಇಲ್ಲಿ ಇದು ಏನ್ ಕೆಲಸ ಮಾಡ್ತಾ ಇದೆ ಅಂತಂದ್ರೆ ಆರಂಭಿಸಿರೋದು, ಏನನ್ನ ವಿಧಿಸೋದಕ್ಕೆ, ಯಾವುದಕ್ಕೆ ರಿಲೇಟ್ ಆಗಿ ಇದು ವಿಧಿಸ್ತಾ ಇದೆ, ಸಸ್ಟೈನಬಲ್ ಡೆವಲಪ್ಮೆಂಟ್ ಫೀಸ್. ಸೊ ಚಾರ್ಜಿಂಗ್ ಮತ್ತೆ ಬಿಗನ್ ಅನ್ನೋದು ವರ್ಬ್ ಆಗುತ್ತೆ, ಸಸ್ಟೈನಬಲ್ ಡೆವಲಪ್ಮೆಂಟ್ ಫೀಸ್ ಅನ್ನೋದು ಆಬ್ಜೆಕ್ಟ್ ಆಗುತ್ತೆ. ಇಸ್ ಇಟ್ ಕ್ಲಿಯರ್? ಹೀಗೆ ಟ್ರಾನ್ಸ್ಲೇಟ್ ಮಾಡಬಹುದು. ನಮ್ಮ ಸೆಷನ್ 2ನೇ ವಾಕ್ಯ ಹೀಗಿದೆ, ನೋಡೋಣ ಏನಿದೆ ಅಂತ. ಇದು ಭೂತಾನ್ ದೇಶದ ಪ್ರಾದೇಶಿಕ ಪ್ರವಾಸೋದ್ಯಮಗಳ ಮೇಲೆ ವಿಧಿಸುವುದು. ಓಕೆ, ಲೆಟ್ಸ್ ಮಾರ್ಕ್ ದಿ ವೊಕ್ಯಾಬ್ಯುಲರಿ. ಇದು, ದಿಸ್, ಭೂತಾನ್ ಹೀಗೆ ತಗೊಳ್ಳೋಣ, ದೇಶದ, ಕಂಟ್ರೀಸ್ ಪ್ರಾದೇಶಿಕ ಅಂದ್ರೆ ರೀಜನಲ್, ಪ್ರವಾಸೋದ್ಯಮ ಹೀಗಂದ್ರೆ ಟೂರಿಸಂ. ಇಲ್ಲಿ ಪ್ರವಾಸೋದ್ಯಮಗಳ ನಾವು ಪ್ಲೂರಲ್ ತಗೊಂಡು ಟೂರಿಸಮ್ಸ್ ಅಂತ ತಗೊಳ್ಬೇಕು ಅಂತ ಅನ್ಕೊಂಡ್ರೆ ನೀವು ಅದು ತಪ್ಪಾಗುತ್ತೆ. ಟೂರಿಸಂ ಅನ್ನೋದು ಒಂದೇ ಪದ, ಅದನ್ನ ನೀವು ಈ ರೀತಿಯಲ್ಲಿ ಗಳ ಹೀಗೆ ಕೊಟ್ಟಿದ್ದಾರೆ ಅಂತ ಟೂರಿಸಮ್ಸ್ ಅಂತ ಪ್ಲೂರಲ್ ಅಲ್ಲಿ ತಗೊಂಡ್ರೆ ಯು ವಿಲ್ ಬಿ ಲೂಸಿಂಗ್ ದ ಮಾರ್ಕ್ಸ್. ಸೊ ಹಾಗಾಗಿ ಇದನ್ನ ಸಿಂಗುಲರ್ ಅಲ್ಲೇ ತಗೊಳ್ಬೇಕು. ಟೂರಿಸಂ ಮೇಲೆ ಅಂತ ಹೇಳಿದ್ದಾರೆ, ಆನ್. ಓಕೆನಾ? ವಿಧಿಸುವುದು ಹೀಗಂದ್ರೆ ಇಂಪೋಸಸ್. ಇಂಪೋಸಸ್ ಬೇಡ, ನಮಗ್ ನೆನಪಿರಲ್ಲ ಅಂದ್ರೆ ಚಾರ್ಜ್ ಹೀಗೂ ಕೂಡ ತಗೊಳ್ಬಹುದು. ಎರಡರಲ್ಲಿ ಯಾವ್ದನ್ನಾದ್ರೂ ತಗೊಳ್ಳಿ. ಇಲ್ಲಿ ನಾನು ಇಂಪೋಸಸ್ ಯಾಕೆ ಬಳಸ್ತೆ ಅಂದ್ರೆ ಇಲ್ಲಿ ನಾನು ಆಲ್ರೆಡಿ ವಿಧಿಸಲು ಒಂದಕ್ಕೆ ಚಾರ್ಜಿಂಗ್ ಅಂತ ತಗೊಂಡಿದ್ದೀನಿ. ಇಲ್ಲಿ ಬೇಕಿದ್ರೆ ನೀವು ಇಂಪೋಸಿಂಗ್ ಅಂತ ಕೂಡ ತಗೊಳ್ಬಹುದು. ಎರಡೂ ಕೂಡ ಒಂದೇ ಪದ ಅಂದ್ರೆ ಅರ್ಥ ಒಂದೇ ಆಗಿದೆ. ಯು ಕ್ಯಾನ್ ಟೇಕ್ ಎನಿ ಆಫ್ ದಿಸ್ ಟು. ಈಗ ನಾವು ಸಬ್ಜೆಕ್ಟ್ ವರ್ಬ್ ಹಾಗೂ ಆಬ್ಜೆಕ್ಟ್ ನ ಮಾರ್ಕ್ ಮಾಡ್ತಾ ಹೋಗೋಣ. ಇಲ್ಲಿ ಯಾವುದರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅರ್ಥ ಮಾಡ್ಕೊಳ್ಳೋಣ. ವಾಕ್ಯವನ್ನ ಇನ್ನೊಮ್ಮೆ ಓದ್ತಾ, ಇದು ಭೂತಾನ್ ದೇಶದ ಪ್ರಾದೇಶಿಕ ಪ್ರವಾಸೋದ್ಯಮಗಳ ಮೇಲೆ ವಿಧಿಸುವುದು. ಇದು ಅಂದ್ರೆ ಯಾವುದು? ಹಿಂದಿನ ವಾಕ್ಯದ ಲಿಂಕ್ ಅನ್ನ ಇಟ್ಕೊಂಡು ಮುಂದಕ್ಕೆ ಹೋಗ್ಬೇಕು. ಈ ಹಿಂದೆ ನಾವು ಮಾತಾಡಿದ್ದು ಯಾವುದರ ಬಗ್ಗೆ ಅಂತಂದ್ರೆ ಒಂದು ರೀತಿಯಾದಂಥ ಫೀಸ್, ಶುಲ್ಕ. ಯಾವ ಶುಲ್ಕ? ಸಸ್ಟೈನಬಲ್ ಡೆವಲಪ್ಮೆಂಟ್ ಫೀಸ್. ಹಾಗಾಗಿ ಇಲ್ಲಿ ಇದು ಇಸ್ ನಥಿಂಗ್ ಬಟ್ ಫೀಸ್. ಸೊ ವಿ ಹ್ಯಾವ್ ಟು ಟೇಕ್ ದಿಸ್. ಇದು ನಮ್ಮ ಸಬ್ಜೆಕ್ಟ್. ಹಿಂದಿನ ವಾಕ್ಯದ ಲಿಂಕ್. ಇದೇನ್ ಮಾಡ್ತಾ ಇದೆ? ಕ್ರಿಯೆ ನಡೆಸ್ತಾ ಇರೋದೇನು ಅಂತಂದ್ರೆ ಇಂಪೋಸಸ್. ಯಾವುದರ ಮೇಲೆ ವಿಧಿಸ್ತಾ ಇದೆ ಇದು ಅಂತಂದ್ರೆ ರೀಜನಲ್ ಟೂರಿಸಂ. ಕ್ಲಿಯರ್? ಇನ್ ದಿಸ್ ವೇ ಯು ನೀಡ್ ಟು ಗೋ ವಿತ್ ದ ಸೆಂಟೆನ್ಸ್. ಈಗ ನಾನು ನಿಮ್ಗೆ ಸಬ್ಜೆಕ್ಟ್ ವರ್ಬ್ ಹಾಗೂ ಆಬ್ಜೆಕ್ಟ್ ನ ಕೊಟ್ಟಿದ್ದೀನಿ. ಇದರ ಬೇಸಿಸ್ ನ ಮೇಲೆ ನೀವು ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಟ್ರೈ ಮಾಡಿ, ವಾಕ್ಯವನ್ನ ಬರೀರಿ. ಐ ಹೋಪ್ ನೀವು ಟ್ರಾನ್ಸ್ಲೇಟ್ ಮಾಡಿದ್ದೀರಾ ಅಂತ ಭಾವಿಸ್ತಾ ಈಗ ನಾನು ನಿಮ್ಗೆ ಇದರ ಆನ್ಸರ್ ಅನ್ನ ತೋರಿಸ್ತಾ ಇದ್ದೀನಿ. ಗಮನ ಇಟ್ಟು ನೋಡ್ಕೊಳ್ಳಿ. This imposes on regional tourism in Bhutan. ಅಥವಾ ನೀವಿದನ್ನ this imposes on regional tourism in Bhutan country ಈ ರೀತಿಯಲ್ಲೂ ಕೂಡ ತಗೊಳ್ಬಹುದು. ಕ್ಲಿಯರ್? ಸೊ ಆಸ್ ಯು ಕ್ಯಾನ್ ಸಿ ಇದು ನಮ್ಮ ಸಬ್ಜೆಕ್ಟ್. ಇಂಪೋಸಸ್ ಅನ್ನೋದು ವರ್ಬ್, ಯಾವುದರ ಮೇಲೆ, ಎಲ್ಲಿ, ಇಲ್ಲಿಂದ ಇಲ್ಲಿಯವರೆಗೂ ನಮ್ಮ ಆಬ್ಜೆಕ್ಟ್ ಆಗುತ್ತೆ. ಈವನ್ ಭೂತಾನ್ ಅನ್ನೋದು ಒಂದು ನಾಮಪದ, ನೌನ್ ಆಗಿದ್ರು ಕೂಡ ಅದು ಎಲ್ಲಿ ಅಂತ ಒಂದು ಪ್ರಶ್ನೆಗೆ ಉತ್ತರಿಸ್ತಾ ಇದೆ. ಹಾಗಾಗಿ ಅದು ಇಲ್ಲಿ ಯಾವ ಕ್ರಿಯೆಯನ್ನು ಕೂಡ ನಡೆಸ್ತಾ ಇಲ್ಲ. ಸೊ ಅದು ನಮ್ಮ ಆಬ್ಜೆಕ್ಟ್ ನಲ್ಲಿ ಬರ್ತಾ ಹೋಗುತ್ತೆ. ಮುಂದಿನ ವಾಕ್ಯದೆಡೆಗೆ ಹೋಗೋಣ. ಇದು ನಮ್ಮ ಸೆಷನ್ ಕೊನೆಯ ವಾಕ್ಯವಾಗಿದೆ. ಇದನ್ನ ನೀವು 1200 ಅಂತಾನೆ ಬರ್ಕೊಳ್ಳಿ. ಓಕೆನಾ? ಎಸ್.
ಸೊ ಲೆಟ್ಸ್ ಸಿ. ಮೊದಲಿಗೆ ಓದ್ತೀನಿ, ಕೇಳಿಸ್ಕೊಳ್ಳಿ. 2020ರಿಂದ ಜುಲೈನಿಂದ ಪ್ರತಿ ದಿನಕ್ಕೆ 1200 ಭೂತಾನ್ ಕರೆನ್ಸಿ ಶುಲ್ಕ ವಿಧಿಸಲಾಗುವುದು. ಮೊದಲಿಗೆ ವೊಕ್ಯಾಬ್ಯುಲರಿ. 2020ರಿಂದ ಅಂತ ಹೇಳಿದ್ದಾರೆ. ರಿಂದ ಇಸ್ ನಥಿಂಗ್ ಬಟ್ ಫ್ರಮ್. ಓಕೆ, ಇದನ್ನ ಹೀಗೆ ತಗೊಳ್ತೀವಿ. ಜುಲೈನಿಂದ ಅಂತ ಹೇಳಿದ್ದಾರೆ. ಇಲ್ಲೂ ಕೂಡ ಏನಾಗುತ್ತೆ, ಜುಲೈ ಹೀಗೆ ತಗೊಳ್ತೀವಿ, ಫ್ರಮ್ ಬರುತ್ತೆ. ನೋಡೋಣ, ಇದನ್ನ ಎರಡೆರಡು ಸರ್ತಿ ನಾವು ಫ್ರಮ್ ಅನ್ನ ತಗೊಳಕ್ಕಾಗಲ್ಲ. ವಿ ವಿಲ್ ಸಿ ಅಬೌಟ್ ದಿಸ್ ಲೇಟರ್. ಪ್ರತಿದಿನಕ್ಕೆ, ಪ್ರತಿದಿನ ಇಸ್ ನಥಿಂಗ್ ಬಟ್ ಎವ್ರಿ ಡೇ. 1200 ಹೀಗೆ ತಗೊಳ್ತೀವಿ. ಭೂತಾನ್ ಕರೆನ್ಸಿ ನಾವು ಕೂಡ ಹೀಗೆ ತಗೊಳ್ಳೋಣ. ಶುಲ್ಕ, ಫೀ, ವಿಧಿಸಲಾಗುವುದು. ಸದ್ಯಕ್ಕೆ ನಾನು ಚಾರ್ಜ್ ಅಂತ ತಗೊಳ್ತಾ ಇದ್ದೀನಿ. ಈಗ ನಾವು ಮಾತಾಡ್ತಾ ಇರೋದು ಯಾವುದರ ಬಗ್ಗೆ? 2020ನೇ ವರ್ಷದಲ್ಲಿ ಬರುವಂತಹ ಜುಲೈ ತಿಂಗಳ ಬಗ್ಗೆ. ಈಗ ನಾವು ಯಾವ ಮಂತ್ ಅಲ್ಲಿ ಇದೀವಿ? ಮಾರ್ಚ್. ಮಾರ್ಚ್ ಅಲ್ಲಿದ್ದು ಜುಲೈನ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದ್ರೆ ಇಟ್ ಈಸ್ ವೆರಿ ಸಿಂಪಲ್. ವಿ ಆರ್ ಸ್ಪೀಕಿಂಗ್ ರಿಗಾರ್ಡಿಂಗ್ ಫ್ಯೂಚರ್ ಟೆನ್ಸ್. ಹಾಗಾಗಿ ವಿಧಿಸಲಾಗುವುದು ಕ್ರಿಯೆ ನಡೆದಿಲ್ಲ, ಮುಂದೆ ನಡೆಯುತ್ತೆ. ಅಂಡ್ ಈ ಒಂದು ಮುಂದೆ ನಡೆಯುವಂತ ಕ್ರಿಯೆ ಏನಾಗಿರುತ್ತೆ ಅಂತ ಅಂದ್ರೆ, ಸೊ ಇಲ್ಲಿ ನಾನು ಏನ್ ತಗೊಳ್ಬೇಕಾಗತ್ತೆ? ವಿಲ್ ಬಿ ಅಂತ ತಗೊಳ್ತಾ ಇರುವಾಗ ಇಲ್ಲಿ ಚಾರ್ಜ್ ಅಂತ ಬರೋದಿಲ್ಲ, ING ಚಾರ್ಜಿಂಗ್ ಅಂತ ಬರುತ್ತೆ. ದಿಸ್ ಇಸ್ ನಥಿಂಗ್ ಬಟ್ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್. ಫ್ಯೂಚರ್ ಅಲ್ಲಿ ಈ ಒಂದು ಕ್ರಿಯೆ ಏನಾಗಿರುತ್ತೆ? ನಿರಂತರವಾಗಿ ಇರುತ್ತೆ ಅಂತ ತಿಳಿಸ್ತಾ ಇದೆ. ಹೀಗೆ ನೀವು ಈ ರೀತಿಯಾದಂತಹ ಟೆನ್ಸಸ್ ನ ಗುರುತಿಸೋದು ಕಲಿಬೇಕು. ಅದರಿಂದನೇ ನಿಮ್ಗೆ ಅಂಕಗಳು ಸಿಗೋದು. ನಿಮ್ಮ ಪರೀಕ್ಷೆಯಲ್ಲಿ ಹೇಗೆ ನೀವು ವರ್ಬ್ ಅಥವಾ ಕ್ರಿಯಾಪದವನ್ನ ತಗೊಂಡಿದ್ದೀರಾ ಅನ್ನುವಂಥ ಬೇಸಿಸ್ ನ ಮೇಲೆ ನಿಮಗೆ ಅಂಕಗಳು ಸಿಗ್ತಾ ಹೋಗೋದು. ಹಾಗಾಗಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಮ್ಮ ಚಾನೆಲ್ ನ ಪ್ಲೇಲಿಸ್ಟ್ ನಲ್ಲಿ ಹೋಗಿ ಬೇಸಿಕ್ ಇಂಗ್ಲಿಷ್ ಗ್ರಾಮರ್ ಅನ್ನುವಂತಹ 10 ವಿಡಿಯೋಗಳನ್ನ ನಿಮ್ಗೆ ಅರ್ಥ ಆಗುವಂತ ರೀತಿಯಲ್ಲಿ ತುಂಬಾನೇ ಸಿಂಪಲ್ ಆಗಿ ಹೇಳ್ಕೊಟ್ಟಿದ್ದೀನಿ. ಅದನ್ನ ಹೋಗಿ ರೆಫರ್ ಮಾಡಿ. ದಟ್ ವಿಲ್ ಹೆಲ್ಪ್ ಯು. ಕ್ಲಿಯರ್? ಫೈನ್. ಸೊ ನಮ್ಮ ಸಬ್ಜೆಕ್ಟ್ ಏನಾಗುತ್ತೆ ಅಂತ ನೋಡ್ತಾ ಹೋಗೋಣ. ಐ ಆಮ್ ರೈಟಿಂಗ್ ಹಿಯರ್. ಇಲ್ಲಿ ನಾವು ಮಾತಾಡ್ತಾ ಇರೋದು ಭೂತಾನ್ ಕರೆನ್ಸಿಯ ಬಗ್ಗೆ. ಓಕೆ, ಸೊ ಭೂತಾನ್ ಕರೆನ್ಸಿ ನಮ್ಮ ಸಬ್ಜೆಕ್ಟ್ ಆಗುತ್ತೆ. ಇದೇನಾಗುತ್ತೆ ಅಂತಂದ್ರೆ ಚಾರ್ಜ್ ಅಥವಾ ಚಾರ್ಜಿಂಗ್, ಇದನ್ನ ವಿಧಿಸಲಾಗುತ್ತೆ. ಯಾವಾಗಿನಿಂದ ಅನ್ನೋದು ಏನಿದೆ, ಇದು ನಮ್ಮ ವರ್ಬ್. ಯಾವಾಗಿನಿಂದ? 2020ರ ಜುಲೈನಿಂದ. ಫ್ರಮ್ July 2020. Clear? So now I am giving you the time to try the sentence. Try to translate the sentence based on subject, verb and object. I hope ನೀವು ಟ್ರಾನ್ಸ್ಲೇಟ್ ಮಾಡಿದ್ದೀರಾ ಅಂತ ಭಾವಿಸ್ತಾ ಈಗ ನಾನು ನಿಮಗೆ ಇದರ ಆನ್ಸರ್ ಅನ್ನು ತೋರಿಸ್ತಾ ಇದ್ದೀನಿ. ಗಮನ ಇಟ್ಟು ನೋಡ್ಕೊಳ್ಳಿ. ಓದೋಣ ಬನ್ನಿ ಏನಿದೆ ಅಂತ. 1200 Bhutan currency will be charging every day from July 2020. ಇಲ್ಲಿ ಸ್ವಲ್ಪ ಎಕ್ಸ್ಪ್ಲನೇಷನ್ ಇದೆ, ನೋಡ್ಕೊಳ್ಳಿ. ಒಂದು ವೇಳೆ ಇಲ್ಲೇನಾದ್ರೂ ನಮಗೆ 1200 ಅಂತ ಅವ್ರು ಮೆನ್ಷನ್ ಮಾಡಿಲ್ಲ ಅಂದಿದ್ರೆ ವಿ ವುಡ್ ಹ್ಯಾವ್ ಡೈರೆಕ್ಟ್ಲಿ ರಿಟನ್ ಲೈಕ್ ದಿಸ್, ಭೂತಾನ್ ಕರೆನ್ಸಿ. ಬಟ್ ಇಲ್ಲಿ ಹೇಳಿದ್ದಾರೆ, ಸೊ ಯು ನೀಡ್ ಟು ರೈಟ್ ಆಸ್ ವೆಲ್. ನೀವು ಕೂಡ ಇದನ್ನ ಬರೀಲೇಬೇಕು. ಕೆಲವರು ಮಿಸ್ ಮಾಡ್ತೀರಾ, ಹಾಗಾಗಿ ಹೇಳ್ತಾ ಇದ್ದೀನಿ. ಭೂತಾನ್ ಕರೆನ್ಸಿ ವಿಲ್ ಬಿ ಅವರ್ ಸಬ್ಜೆಕ್ಟ್. ನೋಡ್ತಾ ಇದ್ದೀರಾ, ವಿಲ್ ಬಿ ಚಾರ್ಜಿಂಗ್ ಎವ್ರಿ ಡೇ. ಇದು ಫ್ಯೂಚರ್ ನಲ್ಲಿ ನಡೆಯುವಂತಹ ಒಂದು ನಿರಂತರವಾಗಿರುವಂತಹ ಕ್ರಿಯೆ. ಹಾಗಾಗಿ ಇಲ್ಲಿ ನಾನು ಏನ್ ಮಾಡಿದೀನಿ ಅಂತ ಅಂದ್ರೆ ವರ್ಬ್ ಪ್ಲಸ್ ING. ಇಲ್ಲಿ ಏನಾಗಿದೆ, ವರ್ಬ್ ಅನ್ನೋದು ಫಸ್ಟ್ ಫಾರ್ಮ್ ಅಲ್ಲಿ ಇದೆ, ಇನ್ ದ ಸೆನ್ಸ್ ಚಾರ್ಜ್. ಅದಕ್ಕೆ ING ನ ಸೇರಿಸಿ ತಗೊಂಡಿದ್ದೀನಿ, ಚಾರ್ಜಿಂಗ್. ಕ್ಲಿಯರ್? ಎವ್ರಿ ಡೇ ಯಾವಾಗಿನಿಂದ? ಫ್ರಮ್ ಜುಲೈ 2020. ಇಲ್ಲಿ ರಿಂದ ಈಸ್ ನಥಿಂಗ್ ಬಟ್ ಫ್ರಮ್, ನಿಂದ ಈಸ್ ಅಗೇನ್ ನಥಿಂಗ್ ಬಟ್ ಫ್ರಮ್ ಇಟ್ ಸೆಲ್ಫ್. ಆದ್ರೆ ನಾನಿಲ್ಲಿ ಫ್ರಮ್ ಜುಲೈ ಫ್ರಮ್ 2020 ಅಂತ ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾವ್ದಾದರೂ ಒಂದನ್ನ ಮಾತ್ರ ತಗೊಳ್ಬೇಕು. ಸೊ ಈ ರೀತಿಯಲ್ಲಿ ಫ್ರಮ್ ಅಂತ ಮಂತ್ ನ ಜೊತೆ ತಗೊಂಡು ಆ ಮಂತ್ ಯಾವುದಕ್ಕೆ ರಿಲೇಟ್ ಆಗಿದೆ ಅಂದ್ರೆ ಯಾವ ವರ್ಷಕ್ಕೆ ಸಂಬಂಧಿಸಿದೆ, 2020, ಅದನ್ನ ಹೀಗೆ ತಗೊಂಡಿದ್ದೀನಿ. ಫೈನಲಿ ಈ ಒಂದು ಪ್ಯಾರಾಗ್ರಾಫ್ ನ ಆನ್ಸರ್ ಹೀಗೆ ಕಾಣ್ಬೇಕಾಗುತ್ತೆ. ಹೀಗೆ ಟ್ರಾನ್ಸ್ಲೇಟ್ ಮಾಡಿ ಅಂತ ಹೇಳ್ತಾ ಇಲ್ಲ, ಹೀಗೂ ಕೂಡ ನೀವು ಟ್ರಾನ್ಸ್ಲೇಟ್ ಮಾಡಬಹುದು. ಅಂದ್ರೆ ಸಬ್ಜೆಕ್ಟ್, ವರ್ಬ್ ಹಾಗೂ ಆಬ್ಜೆಕ್ಟ್ ನ ಬೇಸಿಸ್ ನ ಮೇಲೆ ಟ್ರಾನ್ಸ್ಲೇಟ್ ಮಾಡಬಹುದು ಅಂತ ನಾನು ನಿಮ್ಗೆ ಈ ವಿಡಿಯೋ ಅಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಐ ಹೋಪ್ ನಿಮಗೆ ಇದು ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ. ವಿಡಿಯೋ ಇಷ್ಟ ಆದಲ್ಲಿ ಹಾಗೂ ಈ ಕ್ಲಾಸ್ ನಿಮಗೆ ಅರ್ಥ ಆದಲ್ಲಿ ಲೈಕ್ ಮಾಡಿ. ಚಾನಲ್ಗೆ ಹೊಸಬರಾಗಿದ್ದೀರಾ ಅಂತ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಹ್ಯಾಪಿ ಲರ್ನಿಂಗ್.